ಜಾತಿ ಗಣತಿ ಸದ್ಯಕ್ಕೆ ಮಾಡಬೇಡಿ, ಮುಂದೂಡಿ. ಇದು ನನ್ನ ಸಚಿವ ಸಂಪುಟದಲ್ಲಿ ಕೇಳಿ ಬಂದ ಕೂಗು. ಹಿರಿಯ ಸಚಿವರುಗಳೇ ಮುಖ್ಯಮಂತ್ರಿಗಳ ಮೇಲೆ ಇಂಥದ್ದೊಂದು ಒತ್ತಡ ಹಾಕಿದ್ರು. ಅದೇನು ಪ್ರಯೋಜನ ಆಗಲಿಲ್ಲ. ಮುಖ್ಯಮಂತ್ರಿಗಳು ಯಥಾ ಪ್ರಕಾರ ನಡೆಯುತ್ತಿದ್ದು ಅಂದರು. ಕೇವಲ ಸಚಿವ ಸಂಪುಟದಲ್ಲಿ ಮಾತ್ರನಾ? ಜಾತಿ ಗಣತಿ ಮಾಡ್ತಾ ಇರೋರು ಯಾರು? ಹಿಂದುಳಿದ ವರ್ಗಗಳ ಆಯೋಗ. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಲ್ಲಿಯೇ ಇದಕ್ಕೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಸ್ವಲ್ಪ ಟೈಮ್ ತಗೊಂಡು ಸಮೀಕ್ಷೆ ಮಾಡೋಣ ಅಂತ ಹಿಂದುಳಿದ ವರ್ಗದ ಆಯೋಗದ 5 ಜನ ಸದಸ್ಯರ ಪೈಕಿ 3 ಜನ ಹೇಳ್ತಾ ಇದ್ದಾರೆ, ಈಗಲೇ ಮಾಡೋದು ಬೇಡ ಅಂತ. 3 ಸದಸ್ಯರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಆಗ್ತಾ ಇರುವ ಎಲ್ಲಾ ಗೊಂದಲಗಳಿಗೂ ಹಿಂದುಳಿದ ಆಯೋಗವೇ ಕಾರಣ ಅನ್ನುವ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಯಾವುದೇ ಅಧ್ಯಯನ ಇಲ್ಲದೆ ಹೊಸ ಹೊಸ ಜಾತಿಗಳನ್ನ ಪಟ್ಟಿಗೆ ಸೇರಿಸಿದ್ದು, ಸರ್ಕಾರಿ ದಾಖಲೆಗಳಲ್ಲಿ ಎಲ್ಲೂ ಇಲ್ಲದೆ ಇರುವ ಜಾತಿಯ ಹೆಸರುಗಳ ಪಟ್ಟಿಯಲ್ಲಿದ್ದಾವೆ. ಇದು ಅನೇಕ ಸಮುದಾಯಗಳ ಆಕ್ರೋಶಕ್ಕೆ ಕಾರಣ. ಈ ಹಿಂದೆ ಸಿದ್ದರಾಮಯ್ಯನವರ ಮೊದಲನೆಯ ಅವಧಿಯಲ್ಲಿ ಜಾತಿ ಗಣತಿ ನಡೆದಾಗ ಮೊದಲು ಪಟ್ಟಿಯನ್ನ ಬಿಡುಗಡೆ ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಕೇಳಲಾಯಿತು. ಅನೇಕ ಸಮುದಾಯದ ನಾಯಕರುಗಳ ಜೊತೆಗೆ ಸಭೆಗಳಾದವು. ಈ ಸಲ ಅದ್ಯಾವುದೂ ಇಲ್ಲ. ಯಾರೋ ಬಂದು ಹೊಸ ಜಾತಿ ಸೇರ್ಪಡೆ ಮಾಡಿ ಅಂತ ಮನವಿ ಕೊಟ್ಟ ತಕ್ಷಣ ಸೇರ್ಪಡೆ ಆಗಿಬಿಟ್ಟಿದ್ದಾವೆ. ಆ ಜಾತಿ ಇದೆಯೋ ಇಲ್ಲವೋ, ಹಿಂದ್ಯಾವತ್ತಾದ್ರೂ ಇತ್ತ, ಇಲ್ಲ ಅಂದ್ರೆ ಏಕಾಏಕಿ ಹೆಂಗೆ ಹುಟ್ಕಣ್ತು? ವಿಚಾರಣೆ ನಡೆಸಬೇಕಾದದ್ದು ಹಿಂದುಳಿದ ವರ್ಗಗಳ ಆಯೋಗದ ಜವಾಬ್ದಾರಿಯಾಗಿದೆ. ಅಂತ ಯಾವ ಅಧ್ಯಯನನೂ ನಡೀಲಿಲ್ಲ. ಸಮುದಾಯದ ನಾಯಕರುಗಳನ್ನು ಸಭೆ ಕರೀಲಿಲ್ಲ. ಇದು ಸರಿಯಲ್ಲ ಅಂತ 5 ಸದಸ್ಯರ ಪೈಕಿ 3 ಜನ ಸದಸ್ಯರು ಹೇಳಿದ್ರೆ, ಅಧ್ಯಕ್ಷರು ಮಧುಸೂದನ್ ನಾಯಕ್ ಅವರು ರಾಜೀನಾಮೆ ಕೊಟ್ಟು ಬಿಡ್ತೀನಿ ನಾನೇ ಅಂತಿದಾರಂತ. ನಿನ್ನೆ 3 ಸಲ ಹೇಳಿದ್ದಾರೆ, ನೀವು ಹಿಂಗೆ ಮಾಡಿದ್ರೆ ನಾ ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಹಿಂಗೆ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.